ಹಾಯ್ ಗೈಸ್, ಇವತ್ತಿನ ಏನು ಟಾಪಿಕ್ ಏನಪ್ಪ ಅಂತಂದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಟಾಪಿಕ್ ಇರ್ತದೆ. ಓಕೆ, ವಿಜ್ಞಾನದ ಒಂದು ಟಾಪಿಕ್ ಅದು ಯಾವುದಪ್ಪ ಅಂತಂದರೆ ಆವರ್ತಕ ಕೋಷ್ಟಕ. ವಿಜ್ಞಾನದಲ್ಲಿ ಕಂಡುಬರುವಂಥ ಆವರ್ತಕ ಕೋಷ್ಟದ ಏನು ಒಂದು ಕಾನ್ಸೆಪ್ಟ್ ಇದೆ, ಅದರ ಮೇಲೆ ಒಂದು ಪ್ರಮುಖ ಪ್ರಶ್ನೆಗಳು ಇರ್ತವೆ ನೋಡಿರಿ. ಇವು ಏನಂದರೆ ಮುಂದೆ ಬರುವಂಥ ಪರೀಕ್ಷೆಗೆ ನಿಮಗೆ ಸಹಕಾರಿ ಆಗ್ತವೆ. ಪ್ರೆಡಿಕ್ಟ್ ಟೇಬಲ್ ಮೇಲೆ ಪ್ರಶ್ನೆಗಳು ಕೇಳಿದ್ದಾರೆ, ಮುಂದೆ ಕೂಡ ಕೇಳ್ತಾರೆ ನೋಡ್ರಿ. ಅದಕ್ಕಾಗಿ ನಾವು ತಿಳಿದುಕೊಳ್ಬೇಕು. ಮೊದಲನೇ ಒಂದು ಪ್ರಶ್ನೆ ಬಂದಿದೆ ನೋಡಿ. ಮೊದಲನೇ ಒಂದು ಪ್ರಶ್ನೆ, ಆಧುನಿಕ ಆವರ್ತಕ ಕೋಷ್ಟಕದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಆಧುನಿಕ ಆವರ್ತಕ ಕೋಷ್ಟಕದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಬಿ ನೋಡ್ರಿ, ಹೆನ್ರಿ ಮೋಸ್ಲೆ. ಹೆನ್ರಿ ಮೋಸ್ಲೆ ಅವರನ್ನು ಆಧುನಿಕ ಆವರ್ತಕ ಕೋಷ್ಟಕದ ಪಿತಾಮಹ ಎಂದು ಕರೆಯುತ್ತಾರೆ ನೋಡ್ರಿ. ಓಕೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿತ್ತು ನೋಡ್ರಿ. ಓಕೆ, ಇವ್ರಿಗೆ ಯಾಕಪ್ಪ ಈ ಒಂದು ಆಧುನಿಕ ಆವರ್ತಕ ಕೋಷ್ಟಕದ ಪಿತಾಮಹ ಅಂತ ಕರಿತಾರೆ ಅಂತ ನೋಡೋದಾದ್ರೆ, ಪರಮಾಣು ಸಂಖ್ಯೆ ಒಂದು ಆಧಾರದ ಮೇಲೆ ಆಧುನಿಕ ಆವರ್ತಕ ಕೋಷ್ಟಕವನ್ನು ಇವರು ವಿನ್ಯಾಸಗೊಳಿಸ್ತಾರೆ. ಯಾರು? ಹೆನ್ರಿ ಮೋಸ್ಲೆ ಅವರು. ಅದಕ್ಕಾಗಿ ಇವರಿಗೆ ಆಧುನಿಕ ಆವರ್ತಕ ಕೋಷ್ಟಕದ ಪಿತಾಮಹ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್, ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಒಟ್ಟು ಎಷ್ಟು ಆವರ್ತಕಗಳು ಇವೆ ಅಂತ ಕೊಟ್ಟಿದ್ದಾರೆ. ಎಷ್ಟು ಪೆರಿಡಿಯೋಸ್ ಇವೆ ಅಂತ ಕೊಟ್ಟಿದ್ದಾರೆ ನೋಡ್ರಿ ಸ್ನೇಹಿತರೆ. ಈ ಒಂದು ಆವರ್ತಕ ಕೋಷ್ಟಕದಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ, 7 ಆವರ್ತಕ ಕೋಷ್ಟಕಗಳು ಕಂಡು ಬರುತ್ತವೆ. ಓಕೆ, ಎಷ್ಟು ಕೋಷ್ಟಕದಲ್ಲಿರುವಂಥ ಅಡ್ಡ ಸಾಲುಗಳು ಎಷ್ಟಪ್ಪ ಅಂತಂದರೆ 7 ಇದೆ ನೋಡ್ರಿ. ಈ ಒಂದು ಅಡ್ಡ ಸಾಲುಗಳನ್ನು ಏನೆಂದು ಕರೀತಾರೆ ಅಂದರೆ ಆವರ್ತಗಳೆಂದು ಕರೆಯುತ್ತಾರೆ. ನೋಡ್ರಿ ಆವರ್ತಗಳಂದ್ರೆ ಏನಪ್ಪ ಅಂತಂದರೆ ಅಡ್ಡ ಸಾಲುಗಳೆಂದು ಕರೀತಾರೆ. ಇವು ಒಟ್ಟು ಎಷ್ಟಾವಪ್ಪ ಅಂತಂದರೆ 7 ರೀತಿಯಲ್ಲಿ ಇರುತ್ತವೆ. ನೆಕ್ಸ್ಟ್, ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಒಟ್ಟು ಎಷ್ಟು ಗುಂಪುಗಳು ಇವೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಅಡ್ಡ ಸಾಲುಗಳು ಮತ್ತು ಗುಂಪು ಸಾಲುಗಳಂತ 2 ರೀತಿಯಲ್ಲಿ ನಾವು ನೋಡ್ತೀವಿ. ಅದರಲ್ಲಿ ಈಗ ಆವರ್ತಗಳಲ್ಲೂ ನೋಡಿದ್ದೀವಿ, 7 ಇದ್ದಾವೆ. ಈಗ ಅಡ್ಡ ಒಂದು ಎಷ್ಟು ಗುಂಪು ಸಾಲುಗಳಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, 18. ಓಕೆ, ಗುಂಪು ಸಾಲುಗಳು ಎಷ್ಟವೆ? 18 ಇರ್ತವೆ ನೋಡ್ರಿ. ಓಕೆ, ಕೋಷ್ಟಕದಲ್ಲಿರುವಂಥ ಲಂಬ ಸಾಲುಗಳನ್ನು ಗುಂಪುಗಳೆಂದು ಕರೀತಾರೆ. ಒಟ್ಟು ಎಷ್ಟು ಗುಂಪಿದ್ದಾವೆ? 18 ಗುಂಪು ಸಾಲುಗಳು ಕಂಡು ಬರ್ತವೆ ನೋಡ್ರಿ. ಓಕೆ, ನೆಕ್ಸ್ಟ್, ಆವರ್ತಕ ಕೋಷ್ಟಕದಲ್ಲಿ ಮೊದಲ ಮೂಲವಸ್ತು ಯಾವುದಂತ ಕೊಟ್ಟಿದ್ದಾರೆ. ಆವರ್ತಕ ಕೋಷ್ಟಕದಲ್ಲಿ ಕಂಡುಬರುವಂಥ ಮೊದಲ ಮೂಲವಸ್ತು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಹೈಡ್ರೋಜನ್. ಓಕೆ, ಹೈಡ್ರೋಜನ್ ಏನಪ್ಪ ಅಂತಂದರೆ ಆವರ್ತಕ ಕೋಷ್ಟಕದಲ್ಲಿ ಮೊದಲ ಮೂಲವಸ್ತು ಇದೆ. ಯಾಕಪ್ಪ ಅಂತಂದರೆ ಇದರ ಒಂದು ಪರಮಾಣು ಸಂಖ್ಯೆ 1 ಆಗಿರುತ್ತೆ ನೋಡ್ರಿ. ಅದರಿಂದ ಏನಪ್ಪ ಅಂತಂದರೆ ಈ ಒಂದು ಹೈಡ್ರೋಜನ್ ಏನಪ್ಪ ಅಂತಂದರೆ ಒಂದು ಅತಿ ಕಡಿಮೆ ಪರಮಾಣು ಸಂಖ್ಯೆಯನ್ನು ಹೊಂದಿದೆ ಅಂತ ಹೇಳ್ತೀವಿ. 1 ಮಾತ್ರ ಹೊಂದಿದೆ, ಪರಮಾಣು ಸಂಖ್ಯೆನಾಗಿದೆ 1 ಇದೆ ನೋಡಿ. ಓಕೆ, ಕೋಷ್ಟಕದಲ್ಲಿ ಮೊದಲ ಸ್ಥಾನದಲ್ಲಿ ಹೈಡ್ರೋಜನ್ ಕಂಡು ಬರ್ತದೆ. ಓಕೆ, ಆಧುನಿಕ ಆವರ್ತಕ ಕೋಷ್ಟಕ. ನೆಕ್ಸ್ಟ್, ಅಲೋಹಗಳಲ್ಲಿ ದ್ರವ ರೂಪದಲ್ಲಿರುವಂಥ ಏಕೈಕ ಮೂಲವಸ್ತು ಯಾವುದಂತ ಕೊಟ್ಟಿದ್ದಾರೆ. ಅಲೋಹಗಳಲ್ಲಿ ದ್ರವ ರೂಪದಲ್ಲಿರುವಂಥ ಏಕೈಕ ಮೂಲವಸ್ತು ಯಾವುದಂತ ಕೊಟ್ಟಿದ್ದಾರೆ. ಅದು ಕೂಡ ದ್ರವ ರೂಪದ್ದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಬ್ರೂಮಿನ್ ಅಂತ ಕರೀತೇವೆ ನಾವು. ಇದೇನಪ್ಪ ಅಂತಂದರೆ ದ್ರವ ರೂಪದ ಅಲೋಹ ಆಗಿದೆ. ಇದೊಂದು ಅಲೋಹ ಅಂತ, ನಾನ್ ಮೆಟಲ್ ಅಂತ ಕರೆಯುತ್ತೇವೆ ಅಲೋಹ. ಇದು ದ್ರವ ರೂಪದಲ್ಲಿ ಇರ್ತದೆ. ಓಕೆ, ಬರೀ ಲೋಹ ಯಾವುದಪ್ಪ ಅಂತಂದರೆ ಅದು ಪಾದರಸ ಆಗಿದೆ. ಓಕೆ, ಸಾಮಾನ್ಯ ತಾಪಮಾನದಲ್ಲಿ ದ್ರವ ರೂಪದಲ್ಲಿರುವಂಥ ಏಕೈಕ ಒಂದು ಅಲೋಹ ಯಾವುದಪ್ಪ ಅಂತಂದರೆ ಬ್ರೋಮಿನ್ ಆಗಿರುತ್ತೆ ನೋಡ್ರಿ. ಪಾದರಸ ಏನಪ್ಪ ಅಂತಂದರೆ ಲೋಹ ಆಗ್ಯದ. ನೆಕ್ಸ್ಟ್, 18ನೇ ಗುಂಪಿನಲ್ಲಿ ಮೂಲವಸ್ತುಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. 18ನೇ ಒಂದು ಗುಂಪಿನ ಮೂಲವಸ್ತುಗಳನ್ನು ಏನೆಂದು ಕರೆಯುತ್ತಾರೆ. ನೋಬೆಲ್ ಗ್ಯಾಸಸ್ ಅಂತ ಕರಿತೀವಿ ನಾವು. 18ನೇ ಒಂದು ಮೂಲವಸ್ತುಗಳನ್ನು ಏನೆಂದು ಕರೀತಾರೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಜಡ ಅನಿಲಗಳೆಂದು ಕರೆಯುತ್ತಾರೆ ಅಂತ ಹೇಳ್ತೀವಿ. ಓಕೆ, 18ನೇ ಜಡ ಅನಿಲಗಳು ನೋಬೆಲ್ ಗ್ಯಾಸಸ್ ಅಂತ ಕರೀತಾರೆ. ಓಕೆ, ಅವು ಯಾವಪ್ಪ ಅಂತಂದರೆ ಹೀಲಿಯಂ, ನಿಯಾನ್, ಆರ್ಗಾನ್, ಇನ್ನೂ ಬರುತ್ತೆ ನೋಡ್ರಿ, ಕ್ರಿಪ್ಟಾನ್, ಝೆನಾನ್, ರೇಡಾನ್ ಅಂತ ಇನ್ನೂ ಮುಂತಾದವುಗಳು ಬರುತ್ತೆ. ಓಕೆ, ಅವುಗಳನ್ನು 18ನೇ ಗುಂಪಿಗೆ ಸೇರಿವೆ ಅಂತ ನಾವು ಹೇಳ್ತೀವಿ. ಇವು ಬೇರೆ ವಸ್ತುಗಳೊಂದಿಗೆ ಸುಲಭವಾಗಿ ವರ್ತಿಸುವುದಿಲ್ಲ ಅಂತ ಹೇಳ್ಬೋದು. ಅಂದರೆ ಬೇರೆ ವಸ್ತುಗಳ ಜೊತೆ ಇವು ವರ್ತಿಸೋದಿಲ್ಲ.
ಯಾವ ಇಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಜನಾನ್, ರೆಡಾನ್ ಅಂತ ಬರುತ್ತೆ ನೋಡ್ರಿ. ನೆಕ್ಸ್ಟ್ ಹ್ಯಾಲೋಜನ್ಗಳು ಯಾವ ಗುಂಪಿಗೆ ಸೇರಿವೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಹ್ಯಾಲೋಜನ್ಗಳು ಯಾವ ಗುಂಪಿಗೆ ಸೇರಿವೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 17ನೇ ಗುಂಪಿಗೆ ಸೇರಿವೆ ನೋಡ್ರಿ. ಓಕೆ, 17ನೇ ಗುಂಪಿಗೆ ಹ್ಯಾಲೋಜನ್ ಕೊಟ್ಟಿದ್ದಾರೆ. ಹ್ಯಾಲೋಜನ್ ಅಂದರೆ ಯಾವಪ್ಪ ಅಂತಂದರೆ ಫ್ಲೋರಿನ್, ಕ್ಲೋರಿನ್ ಮತ್ತು ಅಯೋಡಿನ್ ಮುಂತಾದ ಅತಿ ಹೆಚ್ಚು ಕ್ರಿಯಾಶೀಲ ಒಂದು ಅಲೋಹಗಳು 17ನೇ ಗುಂಪಿನಲ್ಲಿ ಕಂಡುಬರುತ್ತವೆ ಅಂತ ನಾವು ಹೇಳಬಹುದು. ಫ್ಲೋರಿನ್, ಕ್ಲೋರಿನ್, ಅಯೋಡಿನ್ ಎಂಬ ಒಂದು ಮೂಲವಸ್ತು ಏನಪ್ಪ ಅಂತಂದರೆ ಹ್ಯಾಲೋಜನ್ ಎಂದು ಕರೆಯುತ್ತಾರೆ ನೋಡ್ರಿ. ಹ್ಯಾಲೋಜನ್. ಓಕೆ, ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಪ್ರಮುಖವಾಗಿರುವಂಥ ವಿಡಿಯೋ ಇದೆ ನೋಡಿ, ಮುಂದೆ ಬರುವಂಥ ಎಕ್ಸಾಮಲ್ಲಿ ಸಹಕಾರಿ ಆಗ್ತದೆ. ಪಾದರಸದ ಸಂಕೇತ ಏನಂತ ಕೊಟ್ಟಿದ್ದಾರೆ ನೋಡ್ರಿ. ಈ ರೀತಿಯಾದಂಥ ಪ್ರಶ್ನೆ ಕೇಳ್ತಾರೆ. ಪಾದರಸದ ಸಂಕೇತ ಏನು? ಮರ್ಕ್ಯುರಿ ಸಂಕೇತ ಏನಂತ ಕೊಟ್ಟಿದ್ದಾರೆ. ಇದನ್ನು ಏನಪ್ಪ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಕಮೆಂಟ್ ಮೂಲಕ ತಿಳಿಸಿ. ಪಾದರಸದ ಒಂದು ಸಂಕೇತ ಏನಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಆವರ್ತಕ ಕೋಷ್ಟಕದಲ್ಲಿ ಅತಿ ಹಗುರವಾದಂಥ ಲೋಹ ಯಾವುದಂತ ಕೊಟ್ಟಿದ್ದಾರೆ ನೋಡ್ರಿ. ಓಕೆ, ಅತ್ಯಂತ ಹಗುರ ಆಗಿರುವಂಥ ಲೋಹ ಯಾವುದು ಆವರ್ತಕ ಕೋಷ್ಟಕದಲ್ಲಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಏನು ನೋಡ್ರಿ ಸ್ನೇಹಿತರೆ, ಲಿಥಿಯಂ ಸರಿಯಾದ ಉತ್ತರ ಇದೆ. ಆಪ್ಷನ್ಸ್ ಎ ಲಿಥಿಯಂ ಏನಪ್ಪ ಅಂತಂದರೆ ಅತಿ ಹಗುರವಾದಂಥ ಲೋಹ ಆಗಿದೆ ನೋಡಿ. ಆವರ್ತಕ ಕೋಷ್ಟಕದಲ್ಲಿ ಅತ್ಯಂತ ಹಗುರವಾಗಿರುವಂಥ ಮತ್ತು ಕಡಿಮೆ ಸಾಂದ್ರತೆ ಉಳ್ಳುವಂಥ ಒಂದು ಲೋಹ ಯಾವುದಪ್ಪ ಅಂತಂದರೆ ಅದು ಲಿಥಿಯಂ ಆಗಿದೆ ಅಂತ ಹೇಳ್ತೀವಿ ನೋಡ್ರಿ. ಲಿಥಿಯಂ ಏನಪ್ಪ ಅಂತಂದರೆ ಇದು ಹಗುರವಾಗಿರ್ತದೆ. ಅದಕ್ಕಾಗಿ ಬಲೂನ್ಗಳಲ್ಲಿ ಇದನ್ನು ಬಳಕೆ ಮಾಡುತ್ತಾರೆ. ನೋಡ್ರಿ ಲಿಥಿಯಂ. ಸಾರಿ ಸ್ನೇಹಿತರೆ, ಇಲ್ಲಿ ಮಿಸ್ಟೇಕ್ ಆಯ್ತು ನೋಡ್ರಿ. ಲಿಥಿಯಂ ಅಲ್ಲ, ಏನಪ್ಪ ಅಂತಂದರೆ ಇಲಿಯಂ ಬಲೂನ್ಗಳಲ್ಲಿ ಬಳಕೆ ಮಾಡ್ತಾರೆ. ಓಕೆ, ಲಿಥಿಯಂ ಏನಪ್ಪ ಅಂತಂದರೆ ಬ್ಯಾಟ್ರಿಗಳಲ್ಲಿ ಬಳಕೆ ಮಾಡ್ತಾರೆ. ಬ್ಯಾಟ್ರಿಗಳಲ್ಲಿ ಲಿಥಿಯಂ ಬಳಕೆ ಮಾಡ್ತಾರೆ. ನೆಕ್ಸ್ಟ್, ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಮೂಲ ವಸ್ತುಗಳನ್ನು ಯಾವ ಆಧಾರದ ಮೇಲೆ ಜೋಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಯಾವ ಮೂಲ ವಸ್ತುಗಳನ್ನು ಯಾವ ಆಧಾರದ ಮೇಲೆ ಜೋಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ಸ್ ಬಿ ಪರಮಾಣು ಸಂಖ್ಯೆಗಳ ಒಂದು ಆಧಾರದ ಮೇಲೆ ಏನು ಮಾಡಿದ್ದಾರೆ ಅಂದರೆ ಒಂದು ಮೂಲ ವಸ್ತುಗಳನ್ನು ಜೋಡಿಸಲಾಗಿದೆ. ಓಕೆ, ಪರಮಾಣು ಸಂಖ್ಯೆ ಮೂಲಕ ಜೋಡಣೆ ಮಾಡಲಾಗಿದೆ ಅಂತ ಹೇಳ್ತೀವಿ ನೋಡ್ರಿ. ಹೆನ್ರಿ ಮೋಸ್ಲೆ ಅವರು ಮೂಲ ವಸ್ತುಗಳ ಭೌತಿಕ ಮತ್ತು ರಾಸಾಯನಿಕ ಲಕ್ಷಣಗಳು ಅವುಗಳ ಪರಮಾಣು ಸಂಖ್ಯೆ ಆವರ್ತಕ ಫಲಗಳನ್ನು ಎಂದು ನಿರೂಪಿಸ್ತಾರೆ. ಯಾರು? ಹೆನ್ರಿ ಮೋಸ್ಲೆ ಅವರು ನಿರೂಪಿಸಿ ಏನು ಮಾಡ್ತಾರೆ ಅಂದರೆ ಇವರನ್ನು ಪರಮಾಣು ಸಂಖ್ಯೆಗಳಾದ ಮೇಲೆ ಇವರನ್ನು ಗುರುತಿಸ್ತಾರಂತ ಹೇಳ್ತೀವಿ. ನೆಕ್ಸ್ಟ್, ನಕ್ಷತ್ರಗಳಲ್ಲಿ ಅತಿ ಹೇರಳವಾಗಿ ಕಂಡುಬರುವಂಥ ಮೂಲವಸ್ತು ಯಾವುದಂತ ಕೊಟ್ಟಿದ್ದಾರೆ. ನಕ್ಷತ್ರಗಳಲ್ಲಿ ಕಂಡುಬರುವಂಥ ಮೂಲವಸ್ತು ಯಾವುದಂತ ಕೊಟ್ಟಿದ್ದಾರೆ ನೋಡಿರಿ. ಇದಕ್ಕೆ ಸರಿಯಾದ ಉತ್ತರ ಹೈಡ್ರೋಜನ್ ಅಂತ ಹೇಳ್ಬೋದು. ಆಪ್ಷನ್ ಸಿ ಸರಿಯಾದ ಉತ್ತರ ಇದು ನೋಡಿರಿ. ಹೈಡ್ರೋಜನ್ ಏನಪ್ಪ ಅಂತಂದರೆ ಸೂರ್ಯನಲ್ಲಿ ಕೂಡ ಕಂಡು ಬರ್ತದೆ ಅಂತ ಹೇಳ್ಬೋದು. ಓಕೆ, ವಿಶ್ವದಲ್ಲಿ ಮತ್ತು ನಕ್ಷತ್ರಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಮೂಲವಸ್ತು ಯಾವುದಪ್ಪ ಅಂತಂದರೆ ಅದು ಹೈಡ್ರೋಜನ್ ಆಗಿದೆ. ಇದು ಸೂರ್ಯನನ್ನು ಕೂಡ ಒಳಗೊಂಡಂತೆ ಎಲ್ಲ ಒಂದು ನಕ್ಷತ್ರಗಳಲ್ಲೂ ಕೂಡ ಕಂಡು ಬರ್ತದೆ ಹೈಡ್ರೋಜನ್. ನೆಕ್ಸ್ಟ್, ಸಿಲಿಕಾನ್ ಯಾವ ಗುಂಪಿನ ಮೂಲವಸ್ತು ಅಂತ ಕೊಟ್ಟಿದ್ದಾರೆ ನೋಡಿರಿ. ಸಿಲಿಕಾನ್ ಯಾವ ಒಂದು ಮೂಲವಸ್ತು ಆಗಿದೆ ಅಂತ ಕೊಟ್ಟಿದ್ದಾರೆ. ಇದ್ರ SI ಅಂತ ಇದೆ ನೋಡಿ. ಸಿಲಿಕಾನ್ ಏನಪ್ಪ ಅಂತಂದರೆ ಒಂದು ಮೆಟಲಾಯ್ಡ್ ಅಂತ ಕರಿತೀವಿ ನಾವು. ಓಕೆ, ಲೋಹ ಅಂತ ಕರಿತೀವಿ. ಇದು ಲೋಹ ಕೂಡ ಆಗಿದೆ, ಅಲೋಹ ಕೂಡ ಆಗಿದೆ. ಎರಡನ್ನು ಒಳಗೊಂಡಂಥ ವಸ್ತುಗೆ ಏನಂತ ಕರೀತಾರೆ? ಉಪಲೋಹ ಅಂತ ಕರೀತಾರೆ ಅಥವಾ ಮೆಟಲಾಯ್ಡ್ ಅಂತ ಕರೀತಾರೆ ನೋಡ್ರಿ. ಓಕೆ, ಲೋಹ ಮತ್ತು ಅಲೋಹಗಳೆರಡು ಲಕ್ಷಣ ಹೊಂದಿರುವಂಥ ವಸ್ತುಗಳನ್ನು ಏನಂತ ಕರೀತಾರೆ? ಉಪಲೋಹ ಅಂತ ಕರಿತಾರೆ ನೋಡ್ರಿ. ಉದಾಹರಣೆಗೆ ಏನಪ್ಪ ಅಂತಂದರೆ ಜರ್ಮನಿಯಂ ಮತ್ತು ಸಿಲಿಕಾನನ್ನು ಇದಕ್ಕೆ ಹೋಲಿಸ್ಬೋದು. ಉಪಲೋಹಗಳಿಗೆ ಉದಾಹರಣೆ ಯಾವುದು? ಜರ್ಮನಿಯಂ, ಸಿಲಿಕಾನ್. ಈ ಪ್ರಶ್ನೆ ಆಗಿದೆ ನೋಡಿ. ಸಿಲಿಕಾನ್ ಮತ್ತು ಜರ್ಮನಿಯಂ ಏನಪ್ಪ ಅಂತಂದರೆ ಮೆಟಲಾಯ್ಡ್ ಅಂತ ಕರೀತಾರೆ. ಯಾವನ್ನು ಮೆಟಲಾಯ್ಡ್ ಅಂತ ಕರೀತಾರೆ ಅಂತ ಪ್ರಶ್ನೆ ಆಗಿತ್ತು. ಸಿಲಿಕಾನ್ ಕೂಡ ಇರುತ್ತೆ, ಜೊತೆಗೆ ಜರ್ಮನಿಯಮನ್ನು ಕೂಡ ಮೆಟಲಾಯ್ಡ್ ಎಂದು ಕರೆಯುತ್ತಾರೆ. ನೆಕ್ಸ್ಟ್, ಬೆಂಕಿ ಕಡ್ಡಿಗಳ ತಯಾರಿಕೆಯಲ್ಲಿ ಬಳಸುವಂಥ ಮೂಲ ವಸ್ತು ಯಾವುದಂತ ಕೊಟ್ಟಿದ್ದಾರೆ. ಬೆಂಕಿ ಕಡ್ಡಿಗಳಲ್ಲಿ ಬಳಕೆ ಮಾಡುವಂಥ ಮೂಲ ವಸ್ತು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ರಂಜಕ ನೋಡ್ರಿ. ಫಾಸ್ಫರಸ್ ಅಂತ ಕರೀತಾರೆ. ರಂಜಕ ಬೆಂಕಿ ಕಡ್ಡಿಯಲ್ಲಿ ಬಳಕೆ ಮಾಡ್ತಾರೆ. ಓಕೆ, ಬೆಂಕಿ ಕಡ್ಡಿಯಲ್ಲಿ ಬಳಕೆ ಮಾಡೋದು ಫಾಸ್ಫರಸ್.
ಅದರಲ್ಲಿ ಯಾವುದಪ್ಪ ಅಂತಂದರೆ ಕೆಂಪು ರಂಜಕ ಬಿಳಿ ರಂಜಕ ಅಂತ ಎರಡು ರೀತಿಯಾಗಿ ನಾವು ನೋಡ್ತೀವಿ. ಒಂದನೇದು ಕೆಂಪು ರಂಜಕ, ಎರಡನೇದು ಬಿಳಿ ರಂಜಕ. ಓಕೆ, ಬಿಳಿ ರಂಜಕ ಏನಪ್ಪ ಅಂತಂದರೆ ಮನೆಯಲ್ಲಿ ಇಲಿ ಸಾಯಿ ಹೊಡೆಯಲು ಬಳಕೆ ಮಾಡ್ತಾರೆ. ಬಿಳಿ ರಂಜಕ ಅತಿ ಹೆಚ್ಚು ಅಪಾಯಕಾರಿಯನ್ನು ಹೊಂದಿದೆ ಬಿಳಿ ರಂಜಕ. ಅದಕ್ಕಾಗಿ ಬೆಂಕಿ ಕಡ್ಡಿಯಲ್ಲಿ ಕೆಂಪು ರಂಜಕ ಬಳಕೆ ಮಾಡ್ತಾರೆ. ಇದು ಕಡಿಮೆ ಒಂದು ಅಪಾಯಕಾರಿ ಅಂತ ಹೇಳ್ಬೋದು. ಓಕೆ, ಬೆಂಕಿ ಕಡ್ಡಿಗಳ ಒಂದು ಪೆಟ್ಟಿಗೆಯ ಒಂದು ಬದಿಯಲ್ಲಿ ಉಜ್ಜಿ ಬೆಂಕಿ ಹಚ್ಚಲು ಕೆಂಪು ರಂಜಕವನ್ನು ಬಳಕೆ ಮಾಡ್ತಾರೆ. ನೀವು ನೋಡ್ಬೋದು ಬೆಂಕಿ ಕಡ್ಡಿ ಬಾಕ್ಸಿನಲ್ಲಿ ಸೈಡ್ನಲ್ಲಿ ಇರುತ್ತೆ ನೋಡಿರಿ. ಓಕೆ, ಕೆಂಪು ಕಲರಲ್ಲಿ ಇರುತ್ತೆ. ಅದಕ್ಕೆ ಏನಪ್ಪ ಅಂತಂದರೆ ಕೆಂಪು ರಂಜಕ ಫಾಸ್ಫರಸ್ ಕರಿತಾರೆ. ಈ ಮೂಲಕ ಏನಂದರೆ ಬೆಂಕಿ ಹತ್ತಿಕೊಳ್ಳುತ್ತದೆ. ನೆಕ್ಸ್ಟ್, ಸೋಡಿಯಮನ್ನು ಯಾವುದರಲ್ಲಿ ಸಂಗ್ರಹಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೋಡಿಯಂ ಅನ್ನು ಯಾವುದರಲ್ಲಿ ಸಂಗ್ರಹಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಸೀಮೆ ಎಣ್ಣೆಯಲ್ಲಿ ಸೋಡಿಯಮನ್ನು ಸಂಗ್ರಹಣೆ ಮಾಡುತ್ತಾರೆ ಅಂತಲೇ ಹೇಳ್ಬೋದು. ಓಕೆ, ಯಾಕಪ್ಪ ಅಂತಂದರೆ ಈ ಸೋಡಿಯಂ ಏನಂದರೆ ಹೆಚ್ಚು ಕ್ರಿಯಾಶೀಲ ಲೋಹ ಆಗಿದೆ. ಸೋಡಿಯಂ ಒಂದು ಹೆಚ್ಚು ಕ್ರಿಯಾಶೀಲವಾಗಿರುವಂಥ ಲೋಹ ಆಗಿದೆ. ಇದು ಗಾಳಿ ಅಥವಾ ನೀರಿನ ಸಂಪರ್ಕಕ್ಕೆ ಬಂದಾಗ ಏನಾಗುತ್ತಪ್ಪ ಅಂತಂದರೆ ಬೆಂಕಿ ಹತ್ತಿಕೊಂಡು ಉರಿದುಕೊಳ್ಳುತ್ತದೆ. ಅದಕ್ಕಾಗಿ ಇದನ್ನು ಸರಿಯಾದ ರೀತಿಯಲ್ಲಿ ಕಾಪಾಡಲು ಏನು ಮಾಡ್ತಾರೆ ಅಂದರೆ ಸೋಡಿಯಮನ್ನು ಸೀಮೆ ಎಣ್ಣೆಯಲ್ಲಿ ಸಂರಕ್ಷಣೆ ಮಾಡ್ತಾರೆ. ನೆಕ್ಸ್ಟ್, ವಿದ್ಯುತ್ ಬಲ್ಬ್ಗಳಲ್ಲಿ ಬಳಸುವಂಥ ಅನಿಲ ಯಾವುದು ಅಂತ ಕೊಟ್ಟಿದ್ದಾರೆ. ವಿದ್ಯುತ್ ಬಲ್ಬ್ಗಳಲ್ಲಿ ಬಳಸುವಂಥ ಅನಿಲ ಯಾವುದು? ಈ ಬಲ್ಪ್ ಇದೆ ಅಂತಾರೆ, ಇದರಲ್ಲಿ ಬಳಸುವಂಥ ಅನಿಲ ಯಾವುದು ಅಂತ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಬಲ್ಪ್ನಲ್ಲಿ ಬಳಸುವಂಥ ಅನಿಲ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ಆರ್ಗನ್ ನೋಡಿ. ಓಕೆ, ಆರ್ಗನ್ ಯಾಕಪ್ಪ ಅಂತಂದರೆ ಬಲ್ಪ್ನ ಒಂದು ಏನು ಶಾಖ ಇದೆ ಅದನ್ನು ತಡೆಯುವಂಥ ಶಕ್ತಿಯನ್ನು ಹೊಂದಿದೆ. ಆರ್ಗನ್ ಮೂಲಕ ಏನು ಮಾಡ್ತಾರೆ ಅಂದರೆ ಈ ಒಂದು ಬಲ್ಪ್ನಲ್ಲಿ ಬಳಸ್ತಾರೆ ನೋಡ್ರಿ. ಓಕೆ, ಇದು ಒಂದು ಜಡ ಅನಿಲ ಆಗಿದೆ ಅಂತ ಹೇಳ್ಬೋದು ನೋಡ್ರಿ. ಬಲ್ಪ್ನ ಒಂದು ಫಿಲ್ಮೆಟ್ ಒಂದು ದಹಿಸದಂತೆ ತಡೆಯಲು ಇದನ್ನು ಬಳಕೆ ಮಾಡ್ತಾರೆ. ಆರ್ಗನ್ ವಾತಾವರಣದಲ್ಲಿ ಅತ್ಯಧಿಕ ಕಂಡುಬರುವಂಥ ಒಂದು ಅನಿಲ ಆಗಿದೆ ಅಂತ ಹೇಳ್ಬೋದು. ಓಕೆ, ವಾತಾವರಣದಲ್ಲಿ ಅತ್ಯಧಿಕ ಕಂಡುಬರುವಂಥ ಜಡ ಅನಿಲ ಯಾವುದಂದರೆ ಆರ್ಗನ್ ಆಗಿದೆ ನೋಡಿ. ನೆಕ್ಸ್ಟ್, ಚಿನ್ನದ ಪರಮಾಣು ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಈ ಒಂದು ಉತ್ತರವನ್ನು ನೀವು ಕ್ವೆಶ್ಚನ್ ನಂಬರ್ 2 ಅಂತ ಹಾಕಿ ಕಮೆಂಟ್ ಮಾಡಿ. ಓಕೆ, ಚಿನ್ನದ ಪರಮಾಣು ಸಂಖ್ಯೆ ಕ್ವೆಶ್ಚನ್ ನಂಬರ್ 2 ಅಂತ ಹಾಕಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಅತಿ ಹೆಚ್ಚು ವಿದ್ಯುತ್ ವಾಹಕತೆ ಹೊಂದಿರುವಂಥ ಲೋಹ ಯಾವುದು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಪ್ರಮುಖವಾದಂಥ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು. ಸ್ಟಾರ್ ಕೊಡ್ಬೋದು ಅದಕ್ಕೆ ನೀವು. ಯಾಕಪ್ಪ ಅಂತಂದರೆ ಇದು ಪ್ರಶ್ನೆ ಕೇಳಿದ್ದಾರೆ, ಅತಿ ಹೆಚ್ಚು ವಿದ್ಯುತ್ ವಾಹಕತೆ ಹೊಂದಿರುವಂಥ ಲೋಹ ಯಾವುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಬೆಳ್ಳಿ ಆಗಿರುತ್ತೆ ನೋಡ್ರಿ. ಓಕೆ, ಬೆಳ್ಳಿಯ ನಂತರದಲ್ಲಿ ತಾಮ್ರವನ್ನು ಬಳಕೆ ಮಾಡ್ತಾರೆ. ಬೆಳ್ಳಿಯನ್ನು ಯಾಕೆ ಅತಿ ಹೆಚ್ಚು ವಾಹಕತೆ ಹೊಂದಿರು ಕೂಡ ಬಳಕೆ ಮಾಡಲ್ಪ ಅಂತಂದರೆ ಬೆಳ್ಳಿ ಬೆಲೆ ಉಳ್ಳದ್ದಾಗಿದೆ. ಅತ್ಯಧಿಕ ಒಂದು ಬೆಲೆಯನ್ನು ಹೊಂದಿದೆ. ಅದಕ್ಕಾಗಿ ಇದನ್ನು ಬಳಕೆ ಮಾಡುವುದಿಲ್ಲ. ಅತಿ ಹೆಚ್ಚು ವಿದ್ಯುತ್ ವಾಹಕತೆ ಹೊಂದಿರುವಂಥ ಲೋಹ ಯಾವುದಂದರೆ ಬೆಳ್ಳಿ ಆಗಿರ್ತದೆ. ಇದು ಅತಿ ಹೆಚ್ಚು ದುಬಾರಿ ಆಗಿರೋದ್ರಿಂದ ಇದನ್ನು ಬಳಕೆ ಮಾಡೋದಿಲ್ಲ. ಬದಲಾಗಿ ತಾಮ್ರವನ್ನು ಬಳಕೆ ಮಾಡ್ತಾರೆ. ಯಾಕಪ್ಪ ಅಂತಂದರೆ ಇದು ತಾಮ್ರ ಮತ್ತು ಅಲ್ಯೂಮಿನಿಯಂ ಇವುಗಳನ್ನು ಕೂಡ ಬಳಕೆ ಮಾಡ್ತಾರೆ ನೋಡ್ರಿ. ಇವು ಭೂಮಿಯಲ್ಲಿ ಹೇರಳವಾಗಿ ಸಿಗುತ್ತವೆ. ಓಕೆ, ಅತಿ ಹೆಚ್ಚು ವಿದ್ಯುತ್ ಪ್ರವಹಿಸಲು ಅನುವು ಮಾಡಿಕೊಡ್ತದೆ ಯಾವುದು? ಬೆಳ್ಳಿ. ನೆಕ್ಸ್ಟ್, ವಾಯುಮಂಡಲದಲ್ಲಿ ಅತಿ ಹೆಚ್ಚು ಇರುವಂಥ ಜಡ ಅನಿಲ ಯಾವುದಂತ ಕೊಟ್ಟಿದ್ದಾರೆ. ಈಗ ತಾನೇ ನಾನು ಹೇಳಿದೆ ವಾಯುಮಂಡಲದಲ್ಲಿ ಅತಿ ಹೆಚ್ಚು ಇರುವಂಥ ಜಡ ಅನಿಲ ಯಾವುದಂತ ಈಗ ತಾನೇ ನಿಮಗೆ ಹೇಳಿದ್ದೇನೆ, ಗೊತ್ತಿರ್ಬೋದು ನಿಮಗೆ. ಇದಕ್ಕೆ ಸರಿಯಾದ ಉತ್ತರ ಆರ್ಗನ್ ನೋಡಿ. ಓಕೆ, ಆರ್ಗನ್ ಏನಪ್ಪ ಅಂತ 0.03% ಏನಪ್ಪ ಅಂತಂದರೆ ವಾಯುಮಂಡಲದಲ್ಲಿ ಕಂಡು ಬರ್ತದೆ ಇದು. ಓಕೆ, ಗಾಳಿಯಲ್ಲಿ ಸುಮಾರು 0.93% ನೋಡಿ. ಓಕೆ, 0.03 ಅಂದರೆ 0.93% ಏನಂದರೆ ವಾಯುಮಂಡಲದಲ್ಲಿ ಆರ್ಗನ್ ಕಂಡು ಬರ್ತದೆ. ಇದು ಗಾಳಿಯಲ್ಲಿ ಹೇರಳವಾಗಿರುವಂಥ ಒಂದು ಜಡ ಅನಿಲ ಆಗಿದೆ ಅಂತ ಹೇಳ್ಬೋದು. ನೋಬೆಲ್ ಗ್ಯಾಸಸ್ ಆಗಿದೆ. ಒಂದು 18ನೇ ಗುಂಪಿನಲ್ಲಿ ಕಂಡು ಬರ್ತದೆ ಆರ್ಗನ್. ನೆಕ್ಸ್ಟ್, ಯಾವ ಮೂಲ ವಸ್ತುಗಳನ್ನು ಕ್ವಿಕ್ ಸಿಲ್ವರ್ ಎಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ ನೋಡಿ. ಕ್ವಿಕ್ ಸಿಲ್ವರ್ ಅಂತ ಯಾವುದಕ್ಕೆ ಕರೀತಾರೆ ಅಂತ ಕೊಟ್ಟರು. ಇದು ಕೂಡ ಸ್ಟಾರ್ ರೇಟಿಂಗ್, ಯಾಕಂದರೆ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಕ್ವಿಕ್ ಸಿಲ್ವರ್ ಅಂದರೆ ಯಾವುದಕ್ಕೆ ಕರೀತಾರಪ್ಪ ಅಂತ ಕೊಟ್ಟಿದ್ದರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಪಾದರಸಕ್ಕೆ ಕ್ವಿಕ್ ಸಿಲ್ವರ್ ಎಂದು ಕರೀತಾರೆ. ಓಕೆ, ಪಾದರಸಕ್ಕೆ ಕ್ವಿಕ್ ಸಿಲ್ವರ್ ಎಂದು ಕರೆಯುತ್ತಾರೆ. ಓಕೆ, ಪಾದರಸ ಏನಂದರೆ ದ್ರವ ರೂಪದಲ್ಲಿರ್ತದೆ. ಬೆಳ್ಳಿ ಅಂತೆ ಹೊಳೆಯೋದ್ರಿಂದ ಇದನ್ನು ಕ್ವಿಕ್ ಸಿಲ್ವರ್ ಎಂದು ಕರೆಯುತ್ತಾರೆ. ಕ್ವಿಕ್ ಸಿಲ್ವರ್ ಅಂದ ತಕ್ಷಣ ನೀವೇನಪ್ಪ ಅಂತಂದರೆ ಸಿಲ್ವರ್ ಅಂದಾಗೆ ಬೆಳ್ಳಿ ಅಂತ ಹಾಕ್ಬೇಡ್ರಿ. ಕ್ವಿಕ್ ಸಿಲ್ವರ್ ಅಂದರೆ ಏನಪ್ಪ ಅಂತಂದರೆ ಮೆರ್ಕುರಿ ಆಗಿದೆ ನೋಡಿರಿ, ಪಾದರಸ ಆಗಿದೆ. ಪಾದರಸದಿಂದ ಯಾವ ರೋಗ ಬರುತ್ತೆ ಅಂತ ಕೇಳಿದರೆ ಯಾವುದಪ್ಪ ಅಂತಂದರೆ ಮೀನಮಾಟ ರೋಗ ಬರ್ತದೆ. ಓಕೆ, ಮೀನಮಾಟ ರೋಗ ಬರ್ತದೆ ನೋಡ್ರಿ. ಜಪಾನ್ ದೇಶಕ್ಕೆ ಬಂದಿತ್ತು ಈ ರೋಗ. ಕೊನೆಯ ಪ್ರಶ್ನೆ,
ಆವರ್ತ ಕೋಷ್ಟಕದಲ್ಲಿ ಅತಿ ಹೆಚ್ಚು ಕ್ರಿಯಾಶೀಲ ಅಲೋಹ ಯಾವುದಂತ ಕೊಟ್ಟಿದ್ದಾರೆ ನೋಡ್ರಿ. ಇದನ್ನು ಕೂಡ ಕ್ವಶನ್ ನಂಬರ್ 3 ಅಂತ ಹಾಕಿ ಕಮೆಂಟ್ ಮೂಲಕ ತಿಳಿಸಿ. ಒಟ್ಟು ಕ್ವಶನ್ ಏನಪ್ಪ ಅಂತಂದರೆ 3 ನಿಮಗೆ ಕೊಟ್ಟು ನೋಡ್ರಿ. ಈ ಒಂದು 3 ಪ್ರಶ್ನೆಗಳಿಗೆ ಕಮೆಂಟ್ ಮೂಲಕ ಉತ್ತರ ತಿಳಿಸಿ. ನಿಮ್ಮ ಒಂದು ಸ್ಕೋರನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ, ಎಷ್ಟಾಗಿದೆ ನಿಮ್ಮ ಸ್ಕೋರ್ ಅಂತ ನೋಡಿರಿ. ಕೊನೆಯ ಒಂದು ಪ್ರಶ್ನೆ ಏನಿತ್ತು, ಆವರ್ತ ಕೋಷ್ಟಕದಲ್ಲಿ ಅತಿ ಹೆಚ್ಚು ಕ್ರಿಯಾಶೀಲ ಅಲೋಹ ಯಾವುದಂತ ಕೊಟ್ಟನ. ಓಕೆ, ಇದರದ್ದು ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ ಕಡ್ಡಾಯವಾಗಿ. ನಿಮ್ಮ ಏನಪ್ಪ ಅಂತಂದರೆ ಆವರ್ತ ಕೋಷ್ಟಕಕ್ಕೆ ಸಂಬಂಧಿಸಿದಂಥ ಪ್ರಮುಖ ಪ್ರಶ್ನೆಗಳು ಇವತ್ತಿಂದ ಇದಾಗಿತ್ತು. ಓಕೆ, ಇದನ್ನು ಇಲ್ಲಿವರೆಗೂ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಜೊತೆಗೆ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋ ಶೇರ್ ಮಾಡಿ. ಮುಂದೆ ಬರುವಂಥ ಪರೀಕ್ಷೆಗಳಿಗೆ ತಯಾರಿಯನ್ನು ಕೂಡ ನಡೆಸಿದಂಗೆ ಆಗ್ತಾ. ಓಕೆ ಸ್ನೇಹಿತರೆ, ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್. ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮಾಡಿ.